ನನ್ ಬಾಯೊಳಗ್ ಸೊಳ್ಳೆ ಹೋಯ್ತು, ನಾನು ಏನ್ ಮಾಡ್ಲಿ? ಸೊಳ್ಳೆನಾ? ಏನಾಗಲ್ಲ, ಭಯ ಪಡ್ಬೇಡ. ಭಯ ಪಡೋದ್ ಬೇಡ್ವಾ? ಮತ್ ನಾನ್ ಏನ್ ಮಾಡ್ಲಿ? ಲೇ, ಇಷ್ಟು ವರ್ಷ ನಿನ್ನ ಬಾಯಲ್ಲಿ ನಾನೇ ಬದುಕಿದ್ದೀನಿ, ಇನ್ನು ಸೊಳ್ಳೆ ಬದುಕಲ್ವಾ? ಈ ಸಲ ಹೊಡೆದಿಲ್ಲ ರೀ. ಮೊನ್ನೆ ನಿಮ್ ಫ್ರೆಂಡ್ ಮದ್ವೆ ಆಯ್ತಲ್ವಾ, ಅವನ್ ಹೆಂಡತಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ದಾಳಲ್ವಾ? ಲೇ, ಅದನ್ನ ಸ್ವಲ್ಪ ಖುಷಿಯಲ್ಲಿ ಹೇಳ್ಬೋದಲ್ಲ, ಅದೇ ಅಷ್ಟೊಂದು ಉರ್ಕೊಂಡು ಹೇಳ್ತೀಯ? ನಿಮ್ಮ ಹೆಂಗಸರು ಬುದ್ಧಿನೇ ಅಷ್ಟು. ಹೌದು ರೀ, ಉರಿಯತ್ತೆ. ಅವಳ ಫೇಸ್ ನೋಡಿದ್ರ ನೀವು, ಎಷ್ಟು ಕ್ಲೀನ್ ಆಗಿ ಎಷ್ಟು ಚೆನ್ನಾಗಿದೆ ಅನ್ಕೊಂಡು. ಅದಕ್ಕೆ ಉರ್ಕೊಂಡ್ರೆ ಆಗುತ್ತಾ? ನಿನ್ನ ಮುಖವನ್ನು ಕ್ಲೀನ್ ಮಾಡು, ಆಗ ಅವಳಿಗಿಂತ ಚಂದ ಕಾಣ್ತೀಯ. ಅಂದ್ರೆ ನಾನ್ ಇವಾಗ ಚೆನ್ನಾಗಿಲ್ವಾ ರೀ? ಸ್ವಲ್ಪ ತಲೆ ಮಸಾಜ್ ಮಾಡಿ. ಅರ್ಧ ತಲೆ ನೋವು ರೀ. ಯಾರ್ಯಾರಿಗೆ ಎಷ್ಟು ತಲೆ ಇದೆ ಅಷ್ಟೇ ತಲೆ ನೋಯೋದು. ಅಪ್ಪಿ, ನಾನು ನನ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರ್ತೇನೆ. ಏನು, ನೀವು ಹೊರಗಡೆ ಹೋಗ್ತೀರಾ? ನೀವು ಹೊರಗಡೆ ಹೋದ್ರೆ ಒಳಗಡೆ ಸಿಂಕಲ್ ಪಾತ್ರೆ ಯಾಕೆ ತೊಳಿತಾರೆ ರೀ? ನಿಮ್ಗೆ ನಾನಂದ್ರೆ ಎಷ್ಟಿಷ್ಟ? ಇಷ್ಟನೇ, ಆದ್ರೆ ಎಷ್ಟಿಷ್ಟ ಅಂತ ಹೇಳಕ್ಕಾಗಲ್ಲ, ಆದ್ರೆ ಇಷ್ಟನೇ ರೀ. ಈಗ ನಾನು ಸಾಯ್ತೇನಂತ ನಿಮ್ಗೆ ಗೊತ್ತಾದ್ರೆ ನೀವು ಫಸ್ಟ್ ಏನ್ ಮಾಡ್ತೀರಾ? ನಿನ್ನ ದೇವಸ್ಥಾನ ಕರ್ಕೊಂಡು ಹೋಗ್ತೇನೆ ರೀ. ನನ್ಗೆ ಏನು ಆಗ್ಬಾರ್ದಂತ ದೇವ್ರ ಹತ್ರ ಬೇಡ್ಕೊಳ್ಲಿಕ್ಕ? ಮುಂದೆ ಆಗು ಒಳ್ಳೆ ಕೆಲ್ಸಕ್ಕೆ ಯಾವುದೇ ಅಡೆತಡೆ ಬರಬಾರ್ದು ಅಂತ ದೇವ್ರ ಹತ್ರ ಕೈ ಮುಗಿಯಕ್ಕೆ. ಬಾವ, ನಿನ್ನೆ ಹುಡ್ಗಿ ನೋಡ್ಲಿಕ್ಕೆ ಹೋಗಿದ್ರಲ್ವಾ, ಏನಾಯ್ತು? ಸೆಟ್ ಆಗ್ಲಿಲ್ಲ. ಸೆಟ್ ಆಗಿಲ್ವಾ? ಯಾಕೆ? ಅವರಿಗೆ ಸ್ವಂತ ಮನೆ, 5 ಎಕರೆ ಜಾಗೆ, 1 ಲಕ್ಷ ಸಂಬಳ ಇರೋ ಹುಡುಗ ಬೇಕಂತೆ. ಅದಕ್ಕೆ ನೀವೇನ್ ಹೇಳಿದ್ರಿ? ಅದೆಲ್ಲ ಮಾಡ್ಲಿಕ್ಕೆ ನಂಗೆ 40 ವರ್ಷ ಬೇಕಾಗ್ತದೆ, 40 ವರ್ಷ ಅಂಕಲನ್ನು ಮದುವೆ ಮಾಡಿಸಿ ಅಂತೇಳಿ ಬಂದೆ. ಏನು ಪ್ರೆಗ್ನೆಂಟಾ? ಪ್ರೆಗ್ನೆಂಟಾ? ಎಷ್ಟು ತಿಂಗಳು? ಯಾಕೆ ಹೊಡೆದಿದ್ದೆ ಕಣ? ನಾನ್ ಇಲ್ಲಿ ಇರುವಾಗ ಅಲ್ಲಿ ಯಾರ ಜೊತೆ ಪ್ರೆಗ್ನೆಂಟ್ ಅಂತ ಕೇಳ್ತಿದ್ದೀರಾ? ಲೇ, ಅದು ನನ್ನ ಫ್ರೆಂಡ್ ಅಂತಿ ಪ್ರೆಗ್ನೆಂಟ್ ಅಂತೆ. ಲೇ, ಹೊಡೆಯಕ್ಕೆ ಮುಂಚೆ ಯಾಕೆ ಹೊಡಿತಿದ್ದಿ ಅಂತ ಹೇಳ್ಬಿಟ್ಟು ಹೊಡಿಯೇ. ಯಾಕೆ ಹೊಡಿತಿದ್ದೀನ? ನಾಯಿ ನನ್ನ ಚಪ್ಪಲಿ ಕಟ್ ಮಾಡಿ ಹಾಕಿದೆ. ಲೇ, ಅದಕ್ಕೆ ನಾಯಿ ಹೊಡೆದು ಬಿಟ್ಟು ನನಗೆ ಯಾಕೆ ಹೊಡಿತಿದ್ಯಾ? ನಾಯಿ ತಂದದ್ದು ನೀವಲ್ಲ, ಅದಕ್ಕೆ ನಿಮ್ಮ ಬುದ್ಧಿನೇ. ನನ್ಗೆ ಏ ಅಪ್ಪಿ, ದೂರ ಹೋಗಿದ್ದು? ನಾ ಶಾಪಿಂಗ್ ಹೋಗಿದ್ದೆ. ಶಾಪಿಂಗ? ನಿನ್ನ ನೋಡಿದ್ರೆ ಎಲ್ಲೋ ದನ ಮೇಯಿಸ್ಲಿಕ್ಕೆ ಹೋದಾಗೆ ಕಾಣ್ತಾ ಉಂಟು. ಯಾಕ್ರಿ, ಏನ್ ತಿಂದಿದ್ದೀರಾ? ಹೇಗಿದೆ ಮೈಗೆ ರೀ? ತೋಟದಲ್ಲಿ ತುಂಬಾ ಕರಿಮೆಣಸಾಗಿದೆ. ಎಷ್ಟಾಗಿದೆ ಈಗ ಕೆಜಿಗೆ? ಈಗ ಒಂದು 10 ಹತ್ರ 1,000 ಇರ್ಬೋದಪ್ಪಿ. 1,000ನಾ? ಅದೇ ಕರಿಮೆಣಸು ಬಿಳಿ ಇದ್ದಿದ್ರೆ ಎಷ್ಟು ರೇಟ್ ಸಿಕ್ತಿತ್ತಲ್ಲ ರೀ? ಇವಳು ಎಷ್ಟು ಪೆದ್ದಿನ.